ಒಂದು ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ನಿಮ್ಮ ಮೇಲೆ ಅನ್ಯಾಯವಾಗದಂತೆ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನೀವು ಬೆಳೆಸ್ಕೊಳ್ಬೇಕಾದ್ದು ಒಂದು ಕರ್ತವ್ಯ ಇದ್ದೇ ಇದೆ. ಇದೊಂದು ಕರ್ತವ್ಯ ಅಂತೂ ಇದ್ದೇ ಇದೆ. ಯಾವ ಪಕ್ಷ, ಯಾವ ರಾಜ್ಯ, ಯಾವ ವ್ಯಕ್ತಿ ಆಫೀಸರ್ ಆಗಿದ್ದಾನ, ಮಂತ್ರಿ ಆಗಿದ್ದಾನ, ಅದನ್ನು ಪಕ್ಕಕ್ಕಿಟ್ಟು ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಜ್ಞೆ ನಮಗಿರಬೇಕು. ಅದಕ್ಕೆ ಬೇಕಾದ ತಯಾರಿ ನಾವು ಮಾಡಿಕೊಳ್ಬೇಕು. ಎರಡನೇದಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಯಾವುದಾದರೂ ಒಂದು ಮೆಥಡ್ ಮೂಲಕ ಆಡಳಿತ ವರ್ಗ ಯಾವುದೇ ರೀತಿಯಲ್ಲೂ ಮುಗ್ಧ ಜನರಿಗೆ, ಮೃದುವಾದ ಜನರಿಗೆ, ಹಾಗಿಲ್ಲದ ದುಷ್ಟರಿಂದ, ದುರ್ಗುಣವಂತರಿಂದ ತೊಂದರೆಯಾಗದಂತೆ ದುಬೈನಲ್ಲಿ ಮಾಡಿಲ್ವಾ, ಮಸ್ಕಟ್ಟಲ್ಲಿ ಮಾಡಿಲ್ವಾ, ಅಂಥದ್ದೊಂದು ವ್ಯವಸ್ಥೆ ಮಾಡಬೇಕಾದ ಅನಿವಾರ್ಯತೆ ಇದೆ. ರಾಮ ವಾಲಿಯನ್ನು ಕೊಂದಾಗ ವಾಲಿ ಹೇಳ್ತಾನೆ, ನನ್ನ ದೇಶದಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ, ನಿನ್ನ ದೇಶದವನು ಯಾವುದೋ ಬೇರೆ ದೇಶದವನು ನೀನು ಬಂದು ನನಗೆ ಯಾಕೆ ಪನಿಷ್ಮೆಂಟ್ ಕೊಡಬೇಕು. ರಾಮ ಅದ್ಭುತವಾದ ಉತ್ತರ ಕೊಡ್ತಾನೆ. ಆಡಳಿತ ಬಂದರೆ, ಅಧಿಕಾರ ಬಂದರೆ ನಾನು ಕೋಸಲ ದೇಶಕ್ಕೆ ಸೀಮಿತ. ಆದರೆ ನ್ಯಾಯ ಅನ್ಯಾಯಗಳ ಪ್ರಶ್ನೆ ಬಂದರೆ ಭೂಲೋಕದ ಯಾವ ಮೂಲೆಯಲ್ಲಿ ಅನ್ಯಾಯ ನಡೆದರೂ ಕೂಡ ಇಕ್ಷ್ವಾಕು ವಂಶದ ದೊರೆಗಳು ಅಲ್ಲಿಗೆ ಹೋಗೋರೆ, ಅವರನ್ನು ಬಲಿ ಹಾಕೋರೆ.